ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಬೀದರ್ ಟು ಕಮಾನಗರ್ NH 50 ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ. 319 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯಕ್ಷರೇ. ಈ ಕಾಮಗಾರಿ ಪಟೇಲ್ ಗುತ್ತಿಗೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ. 2017ರಲ್ಲಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ. ಅಧಿಕಾರಿ ಹಾಗೂ ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ. ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಪ್ರಕರಣಗಳು ಆಗಿದೆ ಸಭಾಧ್ಯಕ್ಷರೇ. ಇದರಲ್ಲಿ 130ಕ್ಕಿಂತ ಡೆತ್ ಆಗಿದೆ ಸಭಾಧ್ಯಕ್ಷರೇ. ಈಗ ಏನಾಗಬೇಕು ಹೇಳಿ? ಡೆತ್ ಆಗಿದೆ. ಅದಕ್ಕಾಗಿ ಸುಮಾರು 500 ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ. ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಸ್ವಂತ ಬರಬೇಕು, ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು, ಉನ್ನತ ಮಟ್ಟ ತನಿಖೆ ಆಗಬೇಕು. ನೋಡ್ರಿ ಸಭಾಧ್ಯಕ್ಷರೇ, ವಿಜಯವಾಣಿ ಪೇಪರ್ ನಲ್ಲಿ ಬಂದಿದೆ, ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ, ಎಲ್ಲಾ ಪೇಪರ್ ಬಂದಿದೆ, ಎಲ್ಲಾ TV9, ಪಬ್ಲಿಕ್, ಸೌರಣ ಎಲ್ಲ ಬಂದಿದೆ. ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷರೇ. ಒಂದು FIR ಕೂಡ ಆಗಿದೆ ಸಭಾಧ್ಯಕ್ಷ, FIR ಕೂಡ ಆಗಿದೆ. ಆಮೇಲೆ ನೋಡಿ ಸಭಾಧ್ಯಕ್ಷರೇ, ರೋಡ್ ಪರಿಸ್ಥಿತಿ ಸಭಾಧ್ಯಕ್ಷರೇ, ರೋಡಿನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ. 400 ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ. ವಿನಂತಿ ಇದೆ, ತಾವು ನಮ್ಮ ಬರಬೇಕು, ವಿಸಿಟ್ ಮಾಡಬೇಕು, ಉನ್ನತ ಆಯ್ತು. ನೀವು ಸೀನಿಯರ್ ಮೆಂಬರ್ ಪ್ಲೇ ಕಾರ್ಡ್ ಯಾಕಂದ್ರೆ ತಾವು ನೋಡ್ರಿ ಸಭಾಧ್ಯಕ್ಷರೇ, ತಾವು ನೋಡ್ರಿ ಆಯ್ತು. ಮಂತ್ರಿಗಳು ಉತ್ತರ ನೋಡ್ರಿ. 30 ಸೆಕೆಂಡ್ ಮಾತಾಡ್ತೀನಿ. ಅವ್ರು ಉತ್ತರ ಕೊಡ್ತಾರೆ. ಸೇರಿಸಬೇಕು, ಸೇರಿಸಬೇಕು. ನಮ್ ವಿನಂತಿ ಇದೆ ಸಭಾಧ್ಯಕ್ಷರೇ, ತಾವು ಬೀದರ್ ಬರಬೇಕು, ನೋಡಬೇಕು, ವಿಸಿಟ್ ಮಾಡಬೇಕು. ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಸೇರಿ ಅವರಿಗೆ ಪೂರಾ ಕಲ್ಪಿ ಲೂಟಿ ಮಾಡಿದ್ದಾರೆ, ಲೂಟಿ ಆಗಿದ್ದಾರೆ. 400 ಕೋಟಿ ಸರ್ಕಾರದ ಹಣ ಹಾಳಾಗಿದ್ದಾರೆ. ತಾವು ವಿಸಿಟ್ ಮಾಡಬೇಕು, ಅವ್ರು ಕಾಂಟ್ರಾಕ್ಟರ್ಗೆ ಸೇರಿಸಬೇಕು. ವಿನಂತಿ ಇದೆ ಅಧ್ಯಕ್ಷರೇ. ಸರ್ ಕೂತ್ಕೊಳ್ಳಿ. ಅಲ್ಲ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಆಯ್ತು. ಅಲ್ಲ ಬೇಡ, 4 ಸೆಕೆಂಡ್ ಟೈಮ್